ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಹೊಸ ಹುಡಿಯ ಸರ್ವೆ ನಂಬರ್ 1 ಮತ್ತು 2ರ ಜಂಟಿ ಸರ್ವೆ ಜಿಲ್ಲಾಧಿಕಾರಿಗಳು ಎಂಆರ್ ರವಿ, ಕೋಲಾರ ಎಸ್ಪಿ ಸಾಹೇಬರು, ಎಸಿ ಮೇಡಂ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ, ರೆವಿನ್ಯೂ ಇಲಾಖೆ ಸಿಬ್ಬಂದಿಯವರ ಸಹಭಾಗಿತ್ವದಲ್ಲಿ ಅಥವಾ ಮೊದಲಿಂದನೂ ಎರಡು ಇಶ್ಯೂ ಮಾತ್ರ ಇಲ್ಲಿ ಕೇಳ್ತಾರೆ. ಒಂದು ಏನು ಅಂತಂದರೆ ನಾವು ಯೂಸ್ ಮಾಡ್ತಿರೋ ಚೈನ್ ಬಗ್ಗೆ ಅದ್ರ ಬಗ್ಗೆ ಗೊಂದಲ ಇರೋದು. ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ. ಸೊ ಎರಡನ್ನೂ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದ್ದೆಲ್ಲ ಡಿಸಿಷನ್ ಹೇಳಿದ್ದಾರೆ. ಸೊ ಫಸ್ಟು ಗುಂಟರ್ಸ್ ಚೈನ್. ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಬರೀ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟರ್ಸ್ ಚೈನ್ನ ಯೂಸ್ ಮಾಡ್ತಾರೆ. ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರಬೇಕು ಅಷ್ಟು ಇದ್ದೇ ಇರುತ್ತೆ. ಸೊ ಅದರಲ್ಲಿ ತಕರಾರು ಎತ್ತೋದಂಥದ್ದು ಮಾತೇ ಇಲ್ಲ. ಸೊ ಈ ತಕರಾರು ಮೊದಲು 2010ರಲ್ಲಿ 2013ರಲ್ಲಿ ಎತ್ತಿದ್ರು ಈ ವಿಷಯವನ್ನು. ಸೊ ಈ ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಗೌರ್ಮೆಂಟ್ ಕೊಟ್ಟಿದೆ, ಯಾವ ರೀತಿ ನಾವು ಚೈನ್ಸ್ನ ಯೂಸ್ ಮಾಡಬೇಕು. ಗುಂಟರ್ಸ್ ಚೈನಲ್ಲೇ ನೀವು ಸರ್ವೆಯನ್ನು ಮಾಡತಕ್ಕದ್ದು, ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟು ಭೂ ದಾಖಲೆ ಸೆಕ್ರೆಟರಿಗೂ ಬರೆದಿದ್ದಾರೆ. ಸೊ ಅವರು ರೆವೆನ್ಯೂ ಅವ್ರಿಗೂ ಬರೆದಿದ್ದಾರೆ. ಸೊ ಗುಂಟರ್ಸ್ ಚೈನಲ್ಲಿ ಯಾವುದೇ ಅಳತೆ ಮಾಡಿದ್ರು ಎಲ್ಲೂ ತಪ್ಪಾಗುತ್ತೆ. ದಟ್ ಈಸ್ ದ ಒನ್ ಕ್ಲಾರಿಫಿಕೇಶನ್. ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲಿ ನಮಗೆ ಇಶ್ಯೂ ಇರೋದು ಹೊಸ ಹುಡ್ಡೆ ಸರ್ವೆ ನಂಬರ್ 1 ಮತ್ತು 2 ಮ್ಯಾಪ್ ಬೇಕಾಗಿಲ್ಲ. ಅಂಥ ಪಕ್ಷದಲ್ಲಿ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗಲೇ FSO ರಿಪೋರ್ಟ್ ನನ್ನ ಹತ್ರ ಇದೆ. ಅದರ ಪ್ರಕಾರ ಎಕ್ಸ್ಟೆಂಟು ಇದೆ. ಇವಾಗಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ನ ನಾವು ಮಾಡ್ಬೋದು, ನಮ್ಮಲ್ಲಿ ಇಲ್ಲ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಅದು ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ. ಅದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು. ಮತ್ತೆ ಅದು ರೀಕ್ರಿಯೇಟ್ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ನಮಗೆ ಆದೇಶನ ಕೊಟ್ಟಿದೆ. ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಆದೇಶ ಇದೆ. ಅದ್ರ ಪ್ರಕಾರನೂ ನಾವು ಇವಾಗಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವು ಇವಾಗಲೂ ಕೂಡ ಮಾಡ್ಬೋದು. ಯಾವ್ದು ಪ್ರಕಾರ ಈಗಾಗಲೇ ಅದ್ರ ರೈಟ್ಸ್ನ ಯಾರಿಗೆ ನಾವು ಬಿಟ್ಕೊಟ್ಟಿದ್ದೀವಿ, ಎಷ್ಟು ಎಕ್ಸ್ಟೆಂಟ್ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಕಂಪ್ಲೀಟ್ ದಾಖಲೆ ಇದೆ. ಅವ್ರ ಹೆಸರು ಕೂಡ ಇದೆ, ಅವ್ರ ಎಕ್ಸ್ಟೆಂಟು ಇದೆ, ಯಾವ ಕಡೆ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಇದೆ. ಸೊ ಅದನ್ನು ನಾವು ಮಾಡ್ಬೋದು. ಸೊ ಇದೊಂದು ವಿಷಯ. ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏನು ಒತ್ತುವರಿ ಆಗ್ತಾ ಇದೆ, ಏನು ತಕರಾರಾಗಿದೆ ಫಾರೆಸ್ಟ್ ಒಳಗಡೆ. ಸೊ ನೋಟಿಫಿಕೇಶನ್ ಅಂದ ತಕ್ಷಣ ಸೊ ಅದನ್ನೆಲ್ಲನೂ ಸೆಟಲ್ ಮಾಡಿ ಬೌಂಡ್ರಿನ ಮಾರ್ಕ್ ಮಾಡಿರ್ತಾರೆ. ನಮಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ, ಅರ್ಥ ಆಯ್ತಾ? ಸೆಟಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ, ಅದು ಇದಾಗಿರೋದು. ಸೊ ಇದು ಏನೂ ಇಲ್ಲ, ಸುಮ್ಮನೆ ಇದು ಜಸ್ಟ್ ಒಂದು ಇಶ್ಯೂ, ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನೂ ಇಲ್ಲ. ಸೊ ಗುಂಟರ್ ಚೈನ್ ಈಸ್ ಆಲ್ಸೋ ಪರ್ಫೆಕ್ಟ್. ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಸೊ ಇಲ್ಲ, ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದರೆ ಇವಾಗಲೂ ಕೂಡ ನಾವು ಅದನ್ನು ಮ್ಯಾಪ್ನ ನಾವು ಮಾಡ್ಬೋದು. ಆನ್ಸರ್ ಮಾಡಲಿಲ್ಲ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ನಲ್ಲ. ಈಗಾಗಲೇ ಇವತ್ತಿನವರೆಗೂ ಅದು ಸರ್ಕಾರಿ ಗೋಮಾಳ ಅಂತಲೇ ಬರ್ತಾ ಇರೋದ್ರಿಂದ ಅದು ಟೆಕ್ನಿಕಲಿ ಸ್ಪೀಕಿಂಗ್ ಅದು ಸರ್ಕಾರಿ ಜಾಗ ಅಂತಲೇ ಇಂಡೀಕರಣ ಮಾಡ್ಕೋಬೇಕಾಗಿದ್ದು ನಿಮಗೆಲ್ಲ ಗೊತ್ತಿದೆ. ಅದು ಆಯಾ ಇಲಾಖೆಯವರಿಗೆ
ಅದು ಸಾಮಾನ್ಯವಾಗಿ ನೋಟಿಫಿಕೇಶನ್ ಆದಮೇಲೆ ಮಾಡ್ಕೋಬೇಕು. ಮಾಡ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಅದು ಸರ್ಕಾರಿ ಗೋಮಾಳ ಅಂತಲೇ ಬರ್ತಾ ಇರುತ್ತೆ. ಈಗ ಹೈಕೋರ್ಟಲ್ಲಿ ರಮೇಶ್ ಅವರ ಅಭಿಪ್ರಾಯ ಅಲ್ಲ ಸರ್, ತಾವು ರೆವಿನ್ಯೂ ಹೆಡ್, ಯು ಆರ್ ದ ಕಸ್ಟೋಡಿಯನ್ ಆಫ್ ದಿಸ್ ಎಂಟೈರ್ ಡಾಕ್ಯುಮೆಂಟೇಷನ್ಸ್. ಅವ್ರು ಹೇಳ್ತಾ ಇರೋದು ಅರಣ್ಯ ಇಲಾಖೆಯವ್ರದ್ದು ಆಸ್ತಿ ಅನ್ನೋದಕ್ಕೆ ದಾಖಲೆನೇ ಇಲ್ಲ, ಹೆಂಗ್ರಪ್ಪ ಬರ್ತಾ ಇದ್ದೀರಿ ಅಂತ ಹೇಳಿ ವಾದ ಮಾಡ್ತಿದಾರಲ್ಲ ಅಲ್ಲಿ, ಅದು ತಮಗೆ ಅನಿಸುತ್ತೆ ಸರ್? ಅಲ್ಲ, ಅದಕ್ಕೆ ಉತ್ತರ ಅವ್ರು ಕೊಡಬೇಕು. ಅಲ್ಲ, ನಿಮ್ಮದು ಇವಾಗ ತಾವು ಹೇಳ್ತಾ ಇದ್ದೀರಿ ಸರ್ಕಾರಿ ದಾಖಲೆ ಇದೆ. ನಮಗೆ ಇಷ್ಟೇ, ಹೈಕೋರ್ಟ್ ಆದೇಶ ನಿರ್ದೇಶನ ಪ್ರಕಾರವಾಗಿ ನಾವು ಎರಡೂ ಜಂಟಿ ಎರಡೂ ಪಕ್ಷ ಸಮಕ್ಷಮದಲ್ಲಿ ನಾವು ಮೆಷರ್ ಮಾಡ್ಕೊಡ್ತೀವಿ ಅಷ್ಟೇ. ಹಾಂ ಸರ್. ಆಯ್ತಾ? ಇವತ್ತಿನ ವಸ್ತುಸ್ಥಿತಿ ಏನಿದೆ ದಾಖಲೆಗಳಲ್ಲಿ, ರೆವಿನ್ಯೂ ದಾಖಲೆಗಳಲ್ಲಿ ಈ ಜಮೀನು ವಾಸ್ತವ ಸ್ಥಿತಿ ಏನಿದೆ ಅನ್ನೋದು ಕೂಡ ನಾವು ನಮ್ಮ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೇವೆ. ಗೋಮಾಳ ಅನ್ನೋದು ಮನವರಿಕೆ ಮಾಡಿಕೊಡ್ತೇವೆ. DDLR ರಿಪೋರ್ಟ್ ಎಲ್ಲ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ ನಾವು ಗುರುತಿಸಿದ್ವಿ. ಈವನ್ DDLR ಕೂಡ ಮತ್ತು ನಮ್ಮ ರೆವೆನ್ಯೂ ಸಿಬ್ಬಂದಿಗಳು ಕೂಡ ಅದೇ ಕೋಆರ್ಡಿನೇಟ್ಸ್ ಇಟ್ಕೊಂಡು ಮಾಡಿದ್ದೀವಿ. GPS ಅದು ರೋವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ. ಅದು ಯಾವಾಗ ಫೈನಲ್ ಮ್ಯಾಪ್ ಬರುತ್ತಲ್ಲ, ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಇದೆ ಅಥವಾ ವ್ಯತ್ಯಾಸ ಇಲ್ಲ, ಅದು ಅವಾಗಲೇ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ. ಅದಕ್ಕೆ ನಾವು ಇದಕ್ಕೋಸ್ಕರ ನಾವು ಇದು ಮಾಡ್ತೀವಿ. ಸರ್ವೆ ನಂಬರ್ 1 ನಲ್ಲಿ 315.32 ಎಕರೆಸ್ ಇರಬೇಕು. ಮತ್ತು ಸರ್ವೆ ಹೊಸ ಹುಡ್ಡೆ 2ರಲ್ಲಿ 113 ಎಕರೆ ಇರುತ್ತೆ. ಇವಾಗ ನಾವು ನೋಟಿಫಿಕೇಶನ್ ಬೌಂಡ್ರಿ ಪ್ರಕಾರ ನಾವು ಮಾರ್ಕ್ ಮಾಡಿದ್ದೀವಿ. ಅಷ್ಟು ಮ್ಯಾಪಲ್ಲಿ ಮಾರ್ಕ್ ಆಗಬೇಕು, ಎಕ್ಸ್ಟೆಂಟು ಮಾರ್ಕ್ ಆಗಬೇಕು, ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಲೂ ಮಾರ್ಕ್ ಆಗಬೇಕು. ಇದು 3 ಮಾರ್ಕ್ ಆಗಿ ನಮಗೆ ಮ್ಯಾಪ್ ಪ್ರೊಡ್ಯೂಸ್ ಆಗುತ್ತೆ. ಮೇಡಮ್, ಈಗ ನೀವು ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಪ್ರದೇಶದಲ್ಲಿ ಏನೇನು ಡೆವಲಪ್ ಆಗಿದೆ ಮೇಡಮ್? ಪ್ರೆಸೆಂಟ್ ಏನೇನಿದೆ? ಅದು ಕೋಆರ್ಡಿನೇಟ್ಸ್ ನೋಡಿದಾಗಲೇ ಹೇಳಕ್ಕಾಗುತ್ತೆ. ಅಲ್ಲ, ಏನಾದರೂ ಆಕ್ಟಿವಿಟೀಸ್ ಏನಾದರೂ ಇದೆಯಾ ಅಲ್ಲಿ? ಏನಾದ್ರು ರೆವಿನ್ಯೂ ಆಗಿ ಅದೆಲ್ಲ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ 2-3 ದಿನದಲ್ಲಿ. ಅವಾಗ ನಾನು ಅದ್ರ ಬಗ್ಗೆ ಸ್ಪಷ್ಟತೆ ನಾನು ಆಕ್ಷೇಪಣೆ ಅಂತೂ ಏನೂ ಇರಲಿಲ್ಲ. ನನಗೆ ಸರ್ವೆ ಕರೆಕ್ಟಾಗಿ ಗಡಿ ಗುರ್ತಾಗಿರೋದು 1944. ಅವಾಗಲೇ ಮತ್ತೆ ಅದನ್ನೇ ಮಾಡೋದು ದುರಸ್ತಿ ಆಗಿಲ್ಲ ಅಂತ ಹೇಳಿ ಕೆಲವೊಂದು ಕಡೆ ಏನಾಗುತ್ತೆ, ಅದು ಮ್ಯೂಟೇಷನ್ ಆಗಬೇಕು. ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣ ಅದನ್ನು ಮ್ಯೂಟೇಷನ್ ಮಾಡಿಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್. ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡಬೇಕು. ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ. ಆಮೇಲೆ ಇದು ಅಷ್ಟೇ, ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನು ಹೇಳ್ತಾ ಇದ್ದೀರಾ, ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟೇ. ಅದು ಯಾವಾಗಲೂ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಇಲ್ಲ ಅಂತಂದ್ರೆ ಒಂದು ಕಾಪಿ ಅವ್ರ ಹತ್ರನೂ ಇರಬೇಕು. ಸೊ ಆ ಥರ ಇಟ್ ಇಸ್ ಲೈಕ್ ದಟ್. ಇಬ್ರು ಕಸ್ಟೋಡಿಯನ್ ಫಾರ್ ದ ಗೌರ್ಮೆಂಟ್ ಲ್ಯಾಂಡ್ಸ್. ಅದನ್ನ ದಾಖಲೆಗಳು 2 ಕಡೆನೂ ಇರಬೇಕು. ಅದು ಇದೆ. ಸೊ ಸರ್ವೆ ನಂಬರ್ 2ರಲ್ಲಿ 113 ಎಕರ್ಸ್ ಅಂದರೆ 113 ಎಕರ್ಸ್ ನಮಗೆ ಇರಲೇಬೇಕು. ಫಿಸಿಕಲ್ ಸರ್ವೆನಲ್ಲಿ ನಿಮ್ಗೆ ಏನು ಅನ್ನಿಸ್ತು? ನನಗೆ ಒತ್ತುವರಿ ಇದೆ ಅಂತ ಅನಿಸಿದೆ. ಈಗ ಹೈಕೋರ್ಟಲ್ಲಿ ತಾವೇನು ವಾದ ಮಾಡ್ತಾ ಇದ್ದೀರಿ ಅದ್ರ ಸಮರ್ಥನೆ ಮಾಡ್ಕೊಳ್ಳೋ ಮಟ್ಟಿಗೆ ಇವತ್ತು ಸರ್ವೆ ನಡೆದಿದೆ, ಜಂಟಿ ಸರ್ವೆ. ಹೌದು. ಸೊ ಒತ್ತುವರಿ ಆಗಿದೆ, ಎನ್ಕ್ರೋಚ್ಮೆಂಟ್ ಆಗಿದೆ, ಬಿಡಿಸ್ಕೊಡಿ ಅಂತ ಹೈಕೋರ್ಟಿಗೆ ಮತ್ತೆ ಮನವಿ ಹೋಗೋದಕ್ಕೆ ಎಲ್ಲ ಪೂರಕವಾದಂಥ ಸಿದ್ಧತೆಗಳು, ದಾಖಲೆಗಳು ಮ್ಯಾಪ್ ಬರಲಿ. ಸೊ ಅದನ್ನ ಕರೆಕ್ಟಾಗಿ ನಮ್ಮ ಬೌಂಡ್ರಿಗೆ ಮತ್ತು ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮಗೆ ಸಂಪೂರ್ಣವಾಗಿ. ಎಷ್ಟಾಗಿದೆ, ಏನಾಗಿದೆ ಅದೆಲ್ಲ ಆವಾಗಲೇ ಗೊತ್ತಾಗೋದು. ಅದ ನಂತರ ಮುಂದಿನ ಏನು ಮಾಡಬೇಕು ಅದನ್ನ ಅದರಿಂದ ಆ ಥರ. ಅಲ್ಲ, ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಮೇಡಮ್. ಸೊ ಅದಕ್ಕೆ ಜಂಟಿ ಸರ್ವೆ ಅಂತ. ಅಲ್ಲ, ನೀವು ಒಂದು ಮಾತು ಹೇಳಿದ್ರಿ, ಅವ್ರು ಏನು ಕೊಡ್ತಾರೋ ನೋಡೋಣ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತಮಗೆ ಅಂದರೆ? ಸೊ ದಟ್ ರಿಪೋರ್ಟ್ ವಿಲ್ ನಾಟ್ ಬಿ ಅದು ನಾವು ಸಿಗ್ನೇಚರ್ ಮಾಡಬೇಕಲ್ವಾ, ಜಂಟಿಯಾಗಿ ಸೈನ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಅದು ನಾನು ಸಿಗ್ನೇಚರ್ ಮಾಡೋಕ್ಕಾಗಲ್ಲ. ಆಗಲ್ಲ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅಂದರೆ ನೀವು ಕೆಲವೊಂದು ಸರ್ವೆ ನಂಬರ್ 1ರಲ್ಲಿ ಇಷ್ಟು ಎಕರೆ, ಸರ್ವೆ ನಂಬರ್ 2ನಲ್ಲಿ ಇಷ್ಟು ಎಕರೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಇದ್ದರೆ ಮಾತ್ರ ತಾವು ಸೈನ್ ಮಾಡ್ತೀರಾ? ಅವ್ರು ಹೇಳ್ತಾರೆ ಟಿಲ್ ಡೇಟ್ ಗೌರ್ಮೆಂಟ್ ಲ್ಯಾಂಡ್ ಅಂತ. ತಾವು ಹೇಳ್ತಿದ್ರಿ ನಮ್ಮ ಸರ್ಕಾರ ನಮ್ಗೆ ನೋಟಿಫಿಕೇಶನ್ ಮಾಡಿಕೊಟ್ಟಾಗಿಂದ ನಮ್ಮ ಆಸ್ತಿ ಅಂತ ಹೇಳ್ತೀರಿ. ಆಸ್ ಪರ್ ಡಾಕ್ಯುಮೆಂಟ್ ಇವತ್ತಿನ ಪ್ರಕಾರ ತಮ್ಮದೇ ಅಂತ ವಾದ ಮಾಡಲಿಕ್ಕೆ ಏನಾದ್ರು ಆಸ್ತಿಗಳು ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಏನಾರು ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅರಣ್ಯ ಇಲಾಖೆ? ನೋಟಿಫಿಕೇಶನ್ ಅನ್ನೋದೇ ಸಾಕು ನಮಗೆ. ಅಲ್ಲ, ಆಮೇಲೆ ಅದು ನಮ್ಮ ಹೆಸರಿಗೆ RTC ಇದೆ ಸಾಕು. ಮತ್ತೆ ಇನ್ನೇನು ಮಾಡಬೇಕು? ಹಾಗಲ್ಲ, ಅವ್ರು ಹೇಳ್ತಾರಂಥದ್ದು ನಮ್ಮದು ಸರ್ಕಾರಿ ಅಂದ್ರೆ ಸರ್ಕಾರಿ ಖರಾಬ್ ಸರ್ಕಾರ ಅಲ್ವಾ? ಹಾಗಲ್ಲ, ಅರಣ್ಯ ಇಲಾಖೆಗೆ ಇವಾಗ ಸರ್ಕಾರಕ್ಕೆ ಯಾಕೆ ವ್ಯಾಜ್ಯ ಬಿದ್ದಿದೆ ಅಂತಂದ್ರೆ ನಮ್ದ ನಿಮ್ದು ಅನ್ನೋಂಥದ್ದು ವ್ಯಾಜ್ಯ ಬಿದ್ದರೆ ಸಹಜವಾಗಿ ಬಂದಿದೆ. ಇಟ್ ಈಸ್
ಸರ್ಕಾರ ಖರಾಬು, ಅದನ್ನ ಪ್ಲಾಂಟೇಶನ್, ಫಾರೆಸ್ಟ್ ಪ್ಲಾಂಟೇಶನ್ ಅಂತ RTCನೂ ಇದೆ, ಮತ್ತೆ ನೋಟಿಫಿಕೇಶನ್ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಇದೆ, ಮತ್ತೆ ಇನ್ನೇನು ಅಲ್ಲ ಬೇಕು. ಮ್ಯೂಟೇಷನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹಳಷ್ಟು ಫಾರೆಸ್ಟ್ ಲ್ಯಾಂಡ್ಸ್ ಮ್ಯೂಟೇಶನ್ ಆಗಿಲ್ಲ, ಇವಾಗ ಅದು ಪ್ರೋಸೆಸ್ ಆಗ್ತಾ ಇದೆ ಮ್ಯೂಟೇಶನ್. ಸೊ ಮ್ಯೂಟೇಶನ್ ಒಂದು ಆಗಿಲ್ಲ ಅನ್ನೋ ಕಾರಣಕ್ಕೆ ಅದು ಅರಣ್ಯ ಭೂಮಿ ಅಲ್ಲ ಅಂತ ಹೇಳಕ್ ಬರಲ್ಲ. 70-80 ವರ್ಷದಿಂದ ಯಾಕೆ ಸೋಮಾರ್ತನ ಪಡ್ತು ಅಂದ್ರೆ ಈ ತರದ ಡಿಸ್ಪ್ಯೂಟ್ಗಳು ಉದ್ಭವ ಆಗುತ್ತೆ ಅನ್ನೋಂಥದ್ದು ಆಲೋಚನೆ ಅಧಿಕಾರಿಗಳಿಗೆ ಬರಬೇಕಾಗಿತ್ತಲ್ಲ ಮೇಡಮ್. ಅವಾಗ ದಾಖಲೆ ಮಾಡ್ಕೋಬೇಕಾಗಿತ್ತಲ್ಲ. ಆಯ್ತು, ಅವಾಗ ಆಗಿಲ್ಲ, ಇವಾಗ ಮಾಡೋಣ. ಇವರು ಮಾತು ಹೇಳಬೇಕು. ಈಗ ಏನು ನಾವು ರೀಡಿಂಗ್ಸ್ ತಗೊಂಡಿದ್ದೀವಿ, ಆ ರೀಡಿಂಗ್ಸ್ ಇಟ್ಕೊಂಡು ನಾವು ಈಗ ಗುರುತಿದ್ದೀವಿ, ಆ ಡಿಸ್ಕ್ರಿಪ್ಷನ್ ಪ್ರಕಾರ ಗುರುತಿಸಿದ್ದೀವಿ. ಇಲ್ಲಿ ನಮಗೆ ಒಂದು ತೊಡಕು ಏನಾಗಿದ್ದು ಅಂತಂದರೆ 1937ರ ಸರ್ಕಾರಿ ಮತ್ತು 1944ರ ಇವೆರಡು ಬಿಟ್ಟು ನಮಗೆ ಅರಣ್ಯ ಇಲಾಖೆ ನಾನು ನಿನ್ನೆ ಕೂಡ ನಿಮ್ಮ ಯಾವುದೇ ಅರಣ್ಯ ಫಾರೆಸ್ಟ್ ಅವ್ರಿಗೆ ದುರಸ್ತಿ ಆಗಿಲ್ಲ ಇಲ್ಲ. ಅಂತ ಹೇಳಿ. ನಮ್ಮ ಅಲ್ಲಿ ಏನಂದರೆ 1944 ಡಿಸ್ಕ್ರಿಪ್ಷನ್ ಪ್ರಕಾರ ನಾವು ಗಡಿಯನ್ನು ಗುರುತಿಸಿದ್ದೀವಿ. ಈಗ ಆ ಗಡಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸರ್ವೆ ನಂಬರಿಂದ ಉತ್ತರ ಅಂದರೆ ಸೌತ್ ಈಸ್ಟ್ಗೆ ಇಷ್ಟು ಚೈನ್ ನೀವು ಹೋಗಬೇಕು, ಇಲ್ಲಿಂದ ವೆಸ್ಟ್ಗೆ ಇಷ್ಟು ಚೈನ್ ಬರಬೇಕು ನೀವು, ಈ ನಾರ್ತ್ ಈ ಸರ್ವೆ ನಂಬರಿಂದ ಇಷ್ಟು ಚೈನ್ ಕೊಡಬೇಕು ಅಂತ ಡಿಸ್ಕ್ರಿಪ್ಷನ್ನಲ್ಲೇ ಇರೋದ್ರಿಂದ ಆ ಡಿಸ್ಕ್ರಿಪ್ಷನ್ ಅನುಸರಿಸಿಯೇ ನಾವು ಮಾಡಿದ್ದೇವೆ. ಇಲ್ಲದೇ ಫಾರೆಸ್ಟರ್ ಒಪ್ತಿರ್ಲಿಲ್ಲ, ನಾವು ಮಾಡಿ ಸರಿಗಿಲ್ಲ ಅಂತ ಹೇಳ್ತಾರೆ. ಎರಡು ಇಲಾಖೆಯವರು ಒಪ್ಪಿಕೊಂಡು ಆಮೇಲೆ ಎರಡು ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡಿರೋದು. ಸರ್, ಅರಣ್ಯ ಇಲಾಖೆಯವ್ರ ಹತ್ರ ಏನು ದಾಖಲಾತಿ ಅದು ಆಮೇಲೆ ನೋಡ್ತೀವಿ ಸರ್. ಅರಣ್ಯ ನೀವು ಹೇಳ್ತಾ ಇರೋದು ಒಂದು ಪಾಯಿಂಟ್ ಏನಂದ್ರೆ
ಆ ಸ್ಪಾಟಲ್ಲಿ ನಾವು ಏನು ಅಳತೆ ಮಾಡ್ಬೋದು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಆದರೆ ಟೇಬಲ್ ವರ್ಕ್ ಮಾಡಿದಾಗ ನಮ್ಗೆ ಅಲ್ಲೊಂದಷ್ಟು ಬೇರೆ ರೀತಿ, ಅಂದರೆ ಅವರು ಏನೇನೋ ಮಾಹಿತಿಗಳು ತಂದಿದ್ದಾರೆ. ಫಿಸಿಕಲ್ ಆಗಿ ಏನು ಡಿಫರೆನ್ಸಸ್ ಬಂದಿಲ್ಲ ಈಗ ನನಗೆ ಗೊತ್ತಿರೋಂಗೆ ನನ್ನ ಗಮನಕ್ಕೆ ಬಂದಂಗೆ ಏನೂ ಕಾಣಿಸ್ತಾ ಇಲ್ಲ ಸರ್. ಡೀಟೇಲ್ ಅವರು ಏನು ಹೇಳಿಲ್ಲ. ಅರಣ್ಯ ಇಲಾಖೆಯವ್ರ ಹತ್ರ ಏನು ದಾಖಲಾತಿ ಇತ್ತು ಸರ್ ಇವತ್ತಿನ ಪೂರಕವಾಗಿ? ಏನು ಇಲ್ಲ ಅನ್ನುವಂಥದ್ದು ಅವ್ರ ವಾದ ಸರ್. ಇಲ್ಲ ಅವ್ರ ಅಧಿಕಾರನೇ ಇಲ್ಲ ಚೈನ್ ಹಾಕೋದಕ್ಕೆ, ಸರ್ವೆ ಮಾಡೋದಕ್ಕೆ ಅನ್ನುವಂಥದ್ದು ಅವ್ರ ವಾದ. ಈಗ ನಾನು ಅವರಿಗೆ ಫಸ್ಟು ನಿನ್ನೆ ಮಾತಾಡುವಾಗ ಒಂದು ಕೇಳಿದ್ದು ಇದೊಂದೇ, ಏನಂದರೆ ಅಟ್ಲೀಸ್ಟ್ ನಾನು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಕೆಲಸ ಮಾಡಿದ್ದೀನಿ. ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದರೆ ಏನಂದರೆ ಅಲ್ಲಿರ್ತಕ್ಕಂಥ ಒಂದು ಕ್ಲೇಮ್ಸ್ಗಳನ್ನ ಎನ್ಕ್ವೈರಿ ಮಾಡಿ ಆನಂತರ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಇದು ಇರ್ತಕ್ಕಂಥ ಪದ್ಧತಿ. ಇದು 1937 ಹಿಂದೆ ಆಗಿರೋದು. ಸಾಮಾನ್ಯವಾಗಿ ಅದು ಇರುತ್ತೆ. ನನಗೆ ಅವರು ಇನ್ನೊಂದು ಯಾವುದೋ ಒಂದು ಇದನ್ನು ಕೂಡ ಕೊಟ್ಟರು. 1945ನಲ್ಲಿ ಅದು ಇಡೀ ಜನಗಲಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಅದರದ್ದು ಕೊಟ್ಟಿದ್ದಾರೆ. ಆದರೆ ಇಟ್ ಈಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್. ಸರ್, ಈಗ ಒತ್ತುವರಿ ಆಗಿದೆಯಾ ಇಲ್ಲ ಈ ಕ್ಷಣಕ್ಕೆ ಅದು ಹೇಳಕ್ಕೆ ಬರೋದಿಲ್ಲ ಸರ್. ಈಗ ನೀವು 3 ರಿಲೀಸ್ ಮಾಡಿದ್ದಾರೆ, ರೋವರ್ಸಲ್ಲಿ ಮತ್ತು ರೆವಿನ್ಯೂ ಇಲಾಖೆ ಇದರಲ್ಲಿ ಚೈನಲ್ಲಿ ಮತ್ತು ಕಂದಾಯ ಇಲಾಖೆ. ನೀವು ಅಲ್ಟಿಮೇಟಾಗಿ ಯಾವ್ದು ತೊಗೊಂಡಿದ್ದಾರೆ? ಅಂದರೆ ಇವಾಗ ಇವರು ರಮೇಶ್ ಕುಮಾರ್ ಹೇಳ್ತಿದ್ದಾರೆ ಅರಣ್ಯ ಇಲಾಖೆ ಒಪ್ಪೋದಿಲ್ಲ, ಅಬ್ಜೆಕ್ಷನ್ ಸ್ಟ್ರಾಂಗ್ ಅಬ್ಜೆಕ್ಷನ್ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ನೀವು 3 ಮಾಡಿದ್ದೀರಿ. 3ರಲ್ಲಿ ಏಕೆಂದರೆ ಈಗ ಒಂದು ನಿಮಗೆ ಗೊತ್ತಿರುವಂಗೆ ನಮ್ಮದು ರೋವರ್ ಅಂತೂ ಆಲ್ಮೋಸ್ಟ್ ಅಕ್ಯುರೇಸಿ 0.2 ಸೆಂಟಿಮೀಟರ್ ಜಸ್ಟ್ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಬರೋದು. ಚೈನ್ ನೀವೇ ಗಮನಿಸಿದ್ರಿ, ಎಳಿಬೇಕಾದ್ರೆ ಅಲ್ಲೇನಾದ್ರು ಗುಡ್ಡ ಇದ್ರೆ, ಹಳ್ಳ ಇದ್ರೆ ಅಥವಾ ಕುರ್ಚಲುಗಳಿದ್ರೆ ನಿಮ್ದು ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ಆದರೆ ಇಲ್ಲಿ ಆ ರೀತಿ ವ್ಯತ್ಯಾಸ ಬರೋದಿಲ್ಲ. ನಮಗೆ ಅಕ್ಯುರಸಿ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ರೋವರ್ ನಾವು ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ ಗುರುತಾಗ್ಬಿಟ್ಟಿದೆ. ನಿಮ್ಮದು ಏನು ರೀಡಿಂಗ್ಸ್ ಗುರುತಾಗಿರೋದ್ರಿಂದ ನೀವು ಚೈನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಮ್ಯಾಚ್ ಆಗಲೇಬೇಕಲ್ಲ ನೀವು. ಸರಿ. ಆಮೇಲೆ ಚೈನಲ್ಲಿ ಇಬ್ಬರಿಗೂ ಸಮಸ್ಯೆ ಆಗೋದು ಬೇಡ ಅಂತೇಳಿ ಎರಡೂ ನಾನು ಮಾಡಿಸಿಬಿಟ್ಟೆ. ಈಗ ಇವ್ರದ್ದು ಅವರ ಆಕ್ಷೇಪಣೆ, ಅದು ಅವರ ಆಕ್ಷೇಪಣೆ ಅವರು ಮಾಡಿದ್ದಾರೆ, ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ನಿಯಮ ಪ್ರಕಾರ, ಕಾನೂನು ಪ್ರಕಾರ ಕಂದಾಯ ಇಲಾಖೆಯಲ್ಲಿ ಇದುವರೆಗೆ ಇಷ್ಟು ವರ್ಷದಿಂದ ನಾವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವೋ ಅದನ್ನೇ ಮಾಡ್ಕೊಂಡ್ಬಂದಿದ್ದೀವಿ. ಪ್ಲಸ್ ಇವ್ರು ಹೇಳ್ದಂಗೆ ಅದನ್ನು ಸೇರಿಸಿ ನಾವು ಗಂಟರ್ ಚೈನಲ್ಲೂ ಕೂಡ ಮಾಡಿದ್ದೀವಿ. ಸರಿ. 42ನಲ್ಲಿ ಇಲ್ಲ, ಅಂದರೆ ನನ್ನ ಗಮನಕ್ಕೆ ಆ ಥರ ಏನು ನನ್ನ ಗಮನದಲ್ಲಿಲ್ಲ ಆ ಥರ. ಅಂದರೆ ಆ ಟೈಮಲ್ಲಿ ಅರಣ್ಯ ಇಲಾಖೆದೇ ತಪ್ಪು ಅನ್ನುವಂಥದ್ದು ಒಂದು ವಾದ ಇದೆ ಸರ್ ಅದು ಆ ಟೈಮಲ್ಲಿ. ಕಾಮೆಂಟ್ಸ್ ಯಾಕೆಂದರೆ 1944 ನೋಟಿಫಿಕೇಶನ್ ಅದು ಕೆಲವು ಸರ್ವೆ ನಂಬರ್ಗಳು ಕೆಲವು ವಿಲೇಜ್ಗಳನ್ನ ಕೈ ಬಿಟ್ಟು ಮಾಡಿರ್ತಕ್ಕಂಥ ನೋಟಿಫಿಕೇಶನ್. ಅದು ಡಿಸಾಫಾರೆಸ್ಟೇಷನ್ ಮಾಡ್ತಾರೆ, ಡಿನೋಟಿಫಿಕೇಶನ್ ಮಾಡ್ತಾರೆ ಹೌದು ಸರ್. 1944 ಆ ಥರ ಏನೂ ಇಲ್ಲ. ಬಟ್ ಒಂದೇನು ಗಮನಿಸಿದ್ದೀವಿ ಅಂತಂದರೆ ಅರಣ್ಯ ಆದ ಮೇಲೆ ಕಂದಾಯ ದಾಖಲೆಗಳಲ್ಲಿ ಇಂಡೀಕರಣ ಆಗಿಲ್ಲ ಅನ್ನೋದಂತೂ ನಮ್ಮ ಗಮನಕ್ಕೆ ಬಂದಿದೆ. ಸರಿ, ಒಂದು ಸರ್ವೆ ಕಾರ್ಯದಲ್ಲಿ ಏನಾದ್ರು ಒತ್ತಡಗಳು ಏನಾದರೂ ನಿಮ್ಮ ಜೊತೆಲಿ ನಿನ್ನೆಯಿಂದ ಇದ್ದೀನಿ. ನೀವೆಷ್ಟು ಕೂಲ್ ಆಗಿದ್ರು ಅಷ್ಟೇ ಕೂಲ್ ಆಗಿದ್ದೀನಿ. ಫೋನು ನಿಮ್ಮ ಜೊತೆಲೇ ನನ್ನ ಜೊತೆಲೇ ಇದೆ. ನನಗಾಗಲಿ ಯಾರಿಗೇ ಆಗಲಿ ಯಾವುದೇ ರೀತಿಯಾದಂಥ ಒತ್ತಡ. ಹಾಂ, ಸರ್ವೆ ಇವತ್ತು ಇಲ್ಲ, ಅಗತ್ಯ ಇಲ್ಲ ನನ್ನ ಪ್ರಕಾರ. ಯಾವುದೇ ಮತ್ತೊಮ್ಮೆ ವಿಧಾನದಲ್ಲಿ ಮಾಡಿದ್ರಿ, ಹಂಗಾಗಿ ಯಾವ ರಿಪೋರ್ಟ್ ಹೇಳಿದ್ರು ಕೊಡೋದು. ಸರ್, ಇತ್ತೀಚೆಗೆ ಡ್ರೋನ್ ಮತ್ತು GPS ಸರ್ವೆಗಳು ಶುರುವಾಗಿದೆ. ಇಲ್ಲ, ಇದೇ ಸಾಕು ಅಂತ ಅನಿಸು. ಟೋಟಲ್ ಸ್ಟೇಷನ್ ಸರ್ವೆ ಅಂತ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಅರಣ್ಯದ ಭಾಗ ಬೇಡ ಅಂತೇಳಿ ದಿಸ್ ಇಸ್ ಮೋರ್ ಅಕ್ಯುರೇಟ್ ಇರೋದ್ರಿಂದ ಈ ರೋರ್ ಸರ್ವೆನೇ ನಾವು ಸುಲಭನೂ ಆಗುತ್ತೆ ಅಂತೇಳಿ ಅದನ್ನು ಬಳಸಿದ್ವಿ. ಓಕೆ, ಸರಿ. ಇವತ್ತು ಮತ್ತು ನಿನ್ನೆ ನಡೆದಂಥ ಸರ್ವೆನಲ್ಲಿ ನಮ್ಮ ಸರ್ವೆ ಇಲಾಖೆಯಿಂದನೇ 4 ಟೀಮ್, ಅಂದರೆ ಒಂದು 20-24 ಜನ ಇದ್ದರು ಅಧಿಕಾರಿಗಳು ಹೊರತುಪಡಿಸಿ, ಸರ್ವೇಯರ್ಸು ಅವರೆಲ್ಲ. ಅದಲ್ಲದೆ ಬಾಂದ್ ಜವಾನ್ಗಳಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ. ಹಾಗೆ ನಮ್ಮ ವರ್ಕ್ ಪ್ಲ್ಯಾನಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಕೂಡ ಸುಮಾರು 12 ಜನ ಅವರು ಸರ್ವೇಯರ್ಸ್ಗಳು ಮತ್ತು ಬೇರೆ ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಸರ್ವೆ ಕಾರ್ಯ ಸಮರ್ಪಕವಾಗಿ ಪೂರ್ಣವಾಗಿದೆ. ಸರ್ವೆ ಗಡಿ ವರ್ಕಿಂಗ್ ಪ್ಲಾನ್ ಸರ್ವೇಸ್ ಆ್ಯಂಡ್ ರೆವೆನ್ಯೂ ಸರ್ವೇಸ್. ಸೊ ಇದೇ ಥರ ನಾವು ಕ್ಯಾನ್ ಕಮ್ ಟು ಒನ್ ಕನ್ಕ್ಲೂಷನ್. ಸೊ ಅದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಬ್ಬರಿಗೂ ಆಮೇಲೆ ಸಚ್ ಎ ಡಿಫಿಕಲ್ಟ್ ಜಾಬ್. ತುಂಬ ಚೆನ್ನಾಗಿ ಮಾಡಿಕೊಟ್ವಿ, ವೇಲಿ ಟೈಮಿಗೆ ಮುಗಿಸ್ಕೊಟ್ವಿ. ಅದಕ್ಕೋಸ್ಕರ ಥ್ಯಾಂಕ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪರವಾಗಿ. ನಮಸ್ಕಾರ.
ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಈ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿಯ ಹೊಸಹುಡ್ಯ ಈ ಒಂದು ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನು ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ 15ನೇ ತಾರೀಕು ಈಗಾಗಲೇ ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ಫಿರ್ಯಾದುದಾರರಿಗೂ ನೋಟಿಸನ್ನು ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ DF ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ DDLR ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟೂ ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ 2 ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೆವು. ನಿನ್ನೆ ಮಾಡಿದಂಥ ಒಂದು ಕೆಲಸದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದಂಥ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನು ಮಾಡೋದು ಅಂತ ಹೇಳಿದೆ, ನಿನ್ನೆ ನಾನು ಹೇಳಿದ್ದೀನಿ, ಸರ್ವೆ ನಂಬರ್ 1 ಮತ್ತು 2ರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನು ಗುರುತು ಮಾಡಲಾಯಿತು. ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋವರ್ ಯಂತ್ರವನ್ನು ಬಳಸಿ ನಾವು ಆ ಸರ್ವೆಯನ್ನು ಮಾಡಿದ್ದೇವೆ. ಆ ರೋವರ್ ಯಂತ್ರವನ್ನು ಬಳಸಿದಾಗ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ನಾವು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಮೇಲೆ ನಾವು ಬಂದು ಕಂಪ್ಯೂಟರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ. ನಿನ್ನೆ ಪೂರ್ಣ ಕೆಲಸ ಆಗದೇ ಇದ್ದರಿಂದ ಇವತ್ತು ಆ ಕೆಲಸವನ್ನು ಮುಂದುವರಿಸಿದ್ದೀವಿ. ಇವತ್ತು ಕೂಡ ಬೆಳಿಗ್ಗೆ 7-8 ಗಂಟೆಯಿಂದಲೇ ನಾವು ಸರ್ವೆ ಕಾರ್ಯವನ್ನು ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನು ಸಂಪೂರ್ಣವಾಗಿ ನಾವು ಗುರುತಿಸೋ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮ ಇಡೀ 2 ತಂಡ ಮತ್ತು ಈ ಒಂದು ಗಡಿಯನ್ನು ಗುರುತಿಸುವ ಕೆಲಸವನ್ನು ಜಂಟಿಯಾಗಿ ಅಂದರೆ ನಾವೇನು ಒಟ್ಟು 4 ಟೀಮನ್ನು ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯಿಂದ ನಾವು ಮಾಡಿದ್ದು, ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇಯರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ. ಇದರ ಜೊತೆಯಲ್ಲಿ 2 ಗಡಿಗಳನ್ನು ಗುರುತಿಸಿದ ನಂತರ ಅಂದರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನು ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಪಾರ್ಸಲ್ಸ್ಗಳು ಅಂದರೆ ಆ ಸರ್ವೆ ನಂಬರಲ್ಲಿ ಬರ್ತಕ್ಕಂಥ ಆ ಜಮೀನಿನ ಪಾರ್ಸಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ. ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪ ಅಂತಂದರೆ ರೋವರ್ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನು ಮೆಷರ್ ಮಾಡೋ ಕೆಲಸವನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ನಮಗೆ 2 ದಿನ ಹಿಡಿದಿರೋದು. ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ 2 ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ ಅದರಲ್ಲಿ ಒಂದು ಚೈನ್ ಅಂತಂದರೆ 100 ಲಿಂಕ್ಸ್ ಬರುತ್ತೆ, ಅದು 66 ಅಡಿ ಉದ್ದ ಬರುತ್ತೆ. ಆದರೆ ರೆವಿನ್ಯೂ ಅಂದರೆ ಕಂದಾಯ ಇಲಾಖೆಯಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪ ಅಂತಂದರೆ ಒಂದು ಚೈನ್ ಅಂತ ಹೇಳಿದರೆ ಅದರಲ್ಲಿ ಒಟ್ಟು 50 ಲಿಂಕ್ಸ್ ಇರುತ್ತೆ, 33 ಅಡಿ ಬರುತ್ತೆ. ಅಂದರೆ ಇದು ಅದು ಡಬಲ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು 2 ಬಳಸಿಕೊಂಡು ಈ ಕಡೆ ರೋವರ್ ಯಂತ್ರ ಮತ್ತು 2 ಚೈನುಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿಯೇ ಅದನ್ನು ಮೆಷರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದನ್ನು ಮಾಡಿ ಗಡಿಯನ್ನು ಹೇಗೆ ಗುರುತಿಸಿದ್ದೀವಿ ಅಂತಂದರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 1944ರಲ್ಲಿ ಏನು ನೋಟಿಫಿಕೇಷನ್ ಆಗಿದೆ, 1937ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು, ನಂತರ 1944ರಲ್ಲಿ ಒಂದಷ್ಟು ಜಮೀನನ್ನು ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ. ಅಂದರೆ ಈ ಹೊಸ ಓಡಿಯ ಸರ್ವೆ ನಂಬರ್ 1 ಮತ್ತು 2. ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರಬೇಕಾಗಿರ್ತಕ್ಕಂಥದ್ದು 1944 ಅಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ. ಅದೇ ಪ್ರಕಾರ
ಸರ್ವೆ ನಂಬರ್ 2ರಲ್ಲಿ 113 ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಶನ್ ಇರತಕ್ಕಂಥದ್ದು. ಸೊ ಇದನ್ನು ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. 1944 ಆದೇಶದಲ್ಲಿ ನೋಟಿಫಿಕೇಷನಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನು ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನು ಗುರುತಿಸಿ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ. ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರು ಕೂಡ ಬಂದು ಈ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿ ನಾವೆಲ್ಲರೂ ಈ ಫೀಲ್ಡಲ್ಲಿ ಮಾಡ್ತಕ್ಕಂಥ ಕೆಲಸ. ಇದಾದ ನಂತರ ನಮಗೆ ನಾನು ಡಿ ಡಿ ಎಲ್ ಆರ್ ಅವರಿಗೆ ಹೇಳಿದ್ದೇನೆ, ಅವರು ನಮಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕು, ಒಂದು ತಾಂತ್ರಿಕವಾದ ವರದಿ ಮತ್ತು ನನಗೆ ಮ್ಯಾಪ್ ಮಾಡಿ ಕೊಡಬೇಕು. ಈಗ ಏನು ಗಡಿ ಗುರುತಿಸಿದಾರೋ ಆ ಗಡಿ ಮ್ಯಾಪ್ ಮಾಡಿ ಮತ್ತು ಆ ವರದಿಯ ಸಹಿತ ಮತ್ತು ಹೈಕೋರ್ಟ್ ನಿರ್ದೇಶನದಲ್ಲಿ ನಾನೀಗೇನು ಮಾತಾಡೋದು ಒಂದು ಭಾಗ ನಿರ್ದೇಶನದ್ದು, ಇನ್ನೊಂದು ಭಾಗದಲ್ಲಿ ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನು ಇವರು ನಮಗೆ ಸೂಪರ್ ಇಂಪೋಸ್ ಮಾಡಿ ಮ್ಯಾಪ್ ಮಾಡಿ ನಮಗೆ ಕೊಡಬೇಕು. ಪ್ರಾಯಶಃ ಅವರು ನನಗೆ ಶನಿವಾರನೂ 2-3 ದಿನ ಟೈಮ್ ಬೇಕು ಸರ್, ಯಾಕೆಂದರೆ ಎಲ್ಲ ಇಲ್ಲೇನು ಕೋಆರ್ಡಿನೇಟ್ಸು ಮತ್ತು ರೀಡಿಂಗ್ಸ್ ತಗೊಂಡಿದ್ದಾರೆ ಅದು ಟೇಬಲ್ನಲ್ಲಿ ಕೂತ್ಕೊಂಡು ಅವರು ವರ್ಕ್ ಮಾಡಿ ನನಗೆ ರಿಪೋರ್ಟ್ನ ಕೊಡಬೇಕು. ಅವರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಸವಿವರವಾದಂಥ ಈ ಜಂಟಿ ಸಮೀಕ್ಷೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ನಾವು ಸಲ್ಲಿಸ್ತೇವೆ. ಅದು 30ನೇ ತಾರೀಕು ಒಳಗಡೆ ಸಲ್ಲಿಸಬೇಕು ಅಂತ ಗಡುವು ಕೂಡ ನ್ಯಾಯಾಲಯ ಕೊಟ್ಟಿದೆ. ಅಷ್ಟರೊಳಗೆ ನಾವು ನಮ್ಮ ವರದಿಯನ್ನು ಸಲ್ಲಿಸ್ತೇವೆ. ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಮಾಡ್ಕೊಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 1944ರಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಷನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ, ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರುತಾಗಬೇಕು. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುತಿಸುವಂಥ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಗುಡ್ಡೆದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡೋದಾಗಲೇ ಗೊತ್ತಾಗುತ್ತೆ.